ಬೇಲೂರಿನಿಂದ ಚಿಕ್ಕಮಗಳೂರಿಗೆ ತೆರಳಲು ಬಸ್ಗಳಿಲ್ಲದ ಕಾರಣ ನೂರಾರು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಬೇಲೂರಿನಿಂದ ಚಿಕ್ಕಮಗಳೂರಿಗೆ ತೆರಳಲು ಬಸ್ಗಳು ಇಲ್ಲದ ಕಾರಣ ನೂರಾರು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿಂದು ಬೆಳಗ್ಗೆ ನಡೆದಿದೆ. ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ತೆರಳುತ್ತಿದ್ದು, ಒಂದು ವಾರದಿಂದ ಬೆಳಿಗ್ಗೆ 8 ರಿಂದ 9 ಗಂಟೆವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ಸ್ ಎಕ್ಸಾಮ್ ಇದ್ದು, ಬಸ್ ಇಲ್ಲದಿದ್ದರಿಂದ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಎಲ್ಲಾ ಮಾರ್ಗದ ಬಸ್ಗಳನ್ನು ತಡೆದು ಏಕಕಾಲ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ತಿಳಿದ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದರು. ಅಧಿಕಾರಿ ಪ್ರತಿಭಟನಾ ಸ್ಥಳಕ್ಕೆ ಬಾರದೆ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. ಕೇಳಿದ್ವಿ, ಫೋನ್ ಮಾಡಿ ಕೇಳಿದ್ವಿ, MLA ಫೋನ್ ಮಾಡಿದ್ರೆ ಲಾಸ್ಟ್ ಡಿಪೋ ಮ್ಯಾನೇಜರ್ ಏನಂದ್ರೆ ಗೊತ್ತಾ, ಬರ್ತಿದೀವಿ ಅಂದ್ರು. ಅಲ್ಲಿವರೆಗೂ ನಾವು ಪೇಷನ್ಸ್ ಅಲ್ಲಿ ವೇಟ್ ಮಾಡಿದ್ವಿ ಸರ್. 8:30 8:35 ಕಾಲ್ ಹಿಸ್ಟ್ರಿನೂ ಇದೆ. ಅದನ್ನ ಕಾಲ್ ಮಾಡಿ ಆಮೇಲೆ ಎಲ್ಲ ಬಸ್ ನಿಲ್ಸಿರೋದು. ಡೈಲಿ 7:15 8:15ವರೆಗೂ ಒಂದು ಬಸ್ ಇರಲ್ಲ ಸರ್. ಎಲ್ಲಿಗೆ? ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ. ಹೋಗಿ TC ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಕಣ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಾರೆ. ಸರಿ 8:15 ಆಯ್ತು, ಇವಾಗ್ಲಾರು ನಮಗೆ ಕಾಲೇಜ್ಗೆ ಹೋಗೋಕೆ ಡಿಪೋಯಿಂದ ಬಸ್ ಬಿಡಿಸಿ ಅಂದರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಸರಿ ಈಗ CC ಗಾಡಿ ಬಿಟ್ಟಿರ್ತಾರೆ TCಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ. ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ? 7:15 ಶುರು ಮಾಡಿದ್ರೆ 8:15ವರೆಗೂ 10 ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ಕಾಗತ್ತೆ. ಸ್ಟೂಡೆಂಟ್ಸ್ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ಕಾಗುತ್ತೆ. ಚಿಕ್ಕಮಂಗ್ಳೂರು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಕೈಲಿ ಆಗಲ್ಲ. ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ಕೆ ಹೇಳಿ, ನಮಗೆ ಬಸ್ ಬಿಡ್ಸಕ್ಕಾಗಲ್ಲ, ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ಕೆ ಹೇಳಿ, ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ಕೆ ಹೇಳಿ ಸರ್. ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡೋಕ್ಕಾಗಲ್ಲ, ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಡದೆ ಇವರು TC ಆದ್ರ ಈಗ ನೋಡಿ ಸರ್. ಅವ್ರ ಹತ್ರ ಲಾಸ್ಟ್ ಇಯರ್ ಇದೇ ತರ ಜಗಳ ಆಡಿದ್ವಿ, ಆ ಸರ್ಟಿಫಿಕೇಟ್ ಕೊಟ್ಟಿದ್ರು. ಬಟ್ ನಾನು ಲೆಟರ್ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಡಿಪೋ ಮ್ಯಾನೇಜರ್ಗೆ. ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು. ಅದಾದ್ಮೇಲೆ ಮಾಮೂಲಿ ಅದೇ ಕತೆ. ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಡಿಪೋ ಮ್ಯಾನೇಜರ್ಗೆ ನಾಟಕ ಮಾಡ್ತಾರೆ, ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ. ನಾವು ಯಾರಿಗೆ ಹೇಳೋಣ ಸರ್? ಸರ್ ಫಸ್ಟ್ 8 ಗಂಟೆಗೆ 7-8 ಬಸ್ ಬರ್ತವೆ, 4 ಬಸ್ ಬರ್ತವೆ ಸರ್. ಒಂದು ಬಸ್ ಬಿಡಕ್ಕೆ ಹೇಳಿ. ಚಿಕ್ಕಮಂಗ್ಳೂರಿಗೆ ಅಂತ ಬರ್ತವೆ ಸರ್, ಬೋರ್ಡ್ ಹಾಕೊಂಡು ಇಲ್ಲ ನಾವು ಡಿಪೋಗೆ ಹೋಗ್ತೀವಿ ಅಂತಾರೆ. ಸ್ಟೂಡೆಂಟ್ಸಿಗೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದಮೇಲೆ TC ಹೇಳಿ ಬಸ್ ಬಿಡಿಸ್ಬೋದು ತಾನೆ. ಅವ್ರಿಗೆ ಅಥಾರಿಟಿ ಇದೆ ತಾನೆ, ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ. ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆದರೆ ಹಿಂಗಿದೆ ಅಂತ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರೆ ಏನು ಆ್ಯಕ್ಷನ್ ತಗೋತಿಲ್ಲ ಅಂದರೆ ಫರ್ದರ್ ಆ್ಯಕ್ಷನ್ಸ್ ನಾವು ಪ್ಯಾಸೆಂಜರ್ಸ್ ಆಗಿ ನಾವು TC ಮೇಲೆ ಏನಾರು ಮಾಡಬೇಕಾಗುತ್ತೆ ಸರ್. ನಮಗೆ ಇದ್ಕೋದು ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ನಮಗೆ ಕೇಳಂಗಿಲ್ಲ. TCಗೆ ಏನಾರು ಆದರೆ ನಾವು ಅದಕ್ಕೆ ಜವಾಬ್ದಾರಲ್ಲ. ನಿತಿನ್ ಅಂತ. ಏನು ಓದ್ತಿದ್ಯಾ? ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, 2nd ಇಯರ್. ನೀನು ಮನೋಜ್ ಅಂತ, ನಾನು 3rd ಇಯರ್ ಇಂಜಿನಿಯರಿಂಗ್ ಓದ್ತಿದ್ದೆ. ದೀಪಕ್ ಅಂತ 3rd ಇಯರ್ ಇಂಜಿನಿಯರಿಂಗ್. ವೆಂಕಟೇಶ್ ಅಂತ 3rd ಇಯರ್ ಇಂಜಿನಿಯರಿಂಗ್. ಶಶಾಂಕ್ 3rd ಇಯರ್ ಇಂಜಿನಿಯರಿಂಗ್. ಎಷ್ಟೊತ್ತಾದ ಪ್ರತಿನಿತ್ಯ ನಮಗೆ 8 ಗಂಟೆ ನಾವು ಒಂದು ರಿಕ್ವೆಸ್ಟ್ ಆಲ್ರೆಡಿ ಕೊಟ್ಟಿದ್ವಿ. 8 ಗಂಟೆ ಕೊಡ್ಲೇಬೇಕು. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದ್ 2 ದಿನ ಬಂತು, ಮತ್ತೆ ಬರ್ಲಿಲ್ಲ. ಸರಿ ನಾವು ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ತಿದ್ವಿ. ಇವಾಗ ಅದು ಪ್ರಾಬ್ಲಮ್ ಆಗ್ತದೆ. ಆಯ್ತು, MLA ಅವ್ರ ಕಡೆಯಿಂದಾನೆ ಲೆಟರ್ ಕೊಡಿಸಿ ಹೇಳಿಸಿ ನಮ್ಗೆ ಏನಾದ್ರು ಪ್ರಾಬ್ಲಮ್. ಚಿಕ್ಕಮಗಳೂರಿಗೆ ಹೋಗೋರು ಸ್ಟೂಡೆಂಟ್ಸ್ ಅಲ್ವಾ, ಅಫಿಷಿಯಲ್ಸ್ ಅಲ್ವಾ. ಈಗ 9 ಗಂಟೆಗೆ ನಾವು ಹೋಗ್ಬೇಕು, ಯಾರು ನಮಗೂ ಜವಾಬ್ದಾರಿ?